ಹೆಂಗೆ ಸ್ವಲ್ಪ ಮುಂದೆ 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 ಸ್ವಲ್ಪ ಮುಂದೆ ಮುಂದೆ ನೀವೇ ಮನೆ ಬರ್ಬಿಟ್ಟು ಹಂಗೆ ಒಂದೇ ನಿಮಿಷ ಇರ್ರಿ. ರಾಜಲಕ್ಷ್ಮಿ ಸೀತಾದೇವಿಗೆ ಬಾಳೆವನಗಳ ಅಡ್ಡ ಬರ್ತೀರಾ ಮೊಬೈಲ್ ವೇಷಭೂಷಣ ಮಕ್ಕಳೆಲ್ಲ ಈಗ ಎಲ್ಲಾ ಗಣ್ಯರಲ್ಲಿ IEC ಪರಿಕರ ಮಹಿಳಾ ಸಹಾಯ ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನ ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದನೇ ಅಂಗನವಾಡಿಗಳು ಶುರುವಾಗಿತ್ತು. ಮಾನ್ಯ ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರು ಟಿ ನರಸೀಪುರ ಮೈಸೂರಿನಲ್ಲಿ. ಸೊ ಅದರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನ 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ್ ಹತ್ರ ಇರುವಂತ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ. 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನುವಂತ ಕೆಲವೊಂದು ಯೋಜನೆಗಳನ್ನ ಅವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂತ ದಿನ ಅಂತ ನಾನು ಹೇಳಿಕೆ ಬಯಸ್ತೀನಿ. ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಾವು ಅಕ್ಕಪಡೆಯನ್ನ ಅಂದ್ರೆ ಒಂದು 10 ಜನ ಮಹಿಳೆಯರಿರುವಂತ ಒಂದು ಪಡೆ, ಅದರಲ್ಲಿ 2 ಕಾನ್ಸ್ಟೇಬಲ್, ಮಹಿಳಾ ಕಾನ್ಸ್ಟೇಬಲ್, ಗೃಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ 2 ಸೇರಿಸ್ಕೊಂಡು ನಾವು ಇದನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ 5 ಜನ NCC ಅವರು ಇರ್ಬೋದು ಅಥವಾ ಹೋಮ್ ಗಾರ್ಡ್ಸ್ ಮಹಿಳೆಯರನ್ನ ಪೊಲೀಸ್ ಇಲಾಖೆಯವರೇ ರೆಕ್ರೂಟ್ ಮಾಡ್ತಾರೆ. ಅವ್ರಿಗೊಂದು ವೆಹಿಕಲ್ ಕೊಡ್ತೀವಿ, ಒಬ್ರು ಡ್ರೈವರ್ ಇರ್ತಾರೆ, ಅವ್ರಿಗೆಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಸ್ಕೂಲುಗಳು, ಕಾಲೇಜುಗಳು, ಮದುವೆ ಸ್ಥಳಗಳ ಹತ್ರ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಫಿಲ್ಮ್ ಥಿಯೇಟರ್ಗಳ ಹತ್ರ ಇರ್ಬೋದು, ಗಾರ್ಡನ್ ಹತ್ರ ಇರ್ಬೋದು, ದೇವಸ್ಥಾನ ಹತ್ರ, ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರುತ್ತೆ. ಇಲ್ಲಿ ಪಾರ್ಕ್ ನಲ್ಲಿ ಚುಡಾಯಿಸ್ತಾ ಇರ್ತಾರೆ, ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ, ರೋಡ್ ರೋಮಿಯೋಗಳು ಅಂತ ಸುಮಾರು. ಸೊ ಅವರು ಎಲ್ಲಿ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ, ಅಥವಾ ಮನೆಯಲ್ಲೇ ದೌರ್ಜನ್ಯ ಆದ್ರೂ ಕೂಡ ಎಲ್ಲೋ ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾರೆ. ಬಟ್ ಈ ಅಕ್ಕಪಡೆ ವಿಶೇಷವಾದಂತ ಒಂದು ಕಮಾಂಡೋ ಡ್ರೆಸ್ ನಲ್ಲಿ ಗಸ್ತು ತಿರುಗ್ತಾ ಇರುವಂತ ಸಂದರ್ಭದಲ್ಲಿ ಏನು ಈ ಪೊಲೀಸ್ ಇಲಾಖೆಯದೇನೆ ಒಂದು ನಂಬರ್ ಇದೆ, ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗ್ಲಿ ಅವರ ಇದನ್ನಾಗ್ಲಿ ವಿಳಾಸವನ್ನಾಗ್ಲಿ ಗೌಪ್ಯವಾಗಿ ಇಟ್ಕೊಂಡು ತತ್ಕ್ಷಣನೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ. ಸೊ ಬಹಳ ವಿಶೇಷವಾದಂತ ಬಹಳಷ್ಟು ನೇಚರ್ ಇದೆ ಈ ಅಕ್ಕಪಡೆಗೆ. ಸೊ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ, ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಈ ಅಕ್ಕಪಡೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಮತ್ತು ಮಕ್ಕಳು, ಕಾಲೇಜ್ ಮಕ್ಕಳು, ಸ್ಟೂಡೆಂಟ್ಗಳು ಸೈಬರ್ ಕ್ರೈಮ್ಗೆ ಬಹಳಷ್ಟು ಬಲಿ ಆಗ್ತಾ ಇದ್ದಾರೆ, ಆನ್ಲೈನ್ ಇದಕ್ಕೆ ಬಹಳಷ್ಟು ಬಲಿ ಆಗ್ತಾ ಇದ್ದಾರೆ. ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಮ್ಮ ಮೇನ್ ಫೋಕಸ್. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ, ಬಾಡಿಗೆ ಕಟ್ಟಡ ನಡೀತಾ ಇದೆ, ಮೂಲಭೂತ ಸೌಕರ್ಯಗಳಿಲ್ಲ. ನೋಡಿ, ಸುಮಾರು ನಮ್ಮ ರಾಜ್ಯದಲ್ಲಿ 69,500 ಚಿಲ್ಲರೆ ಅಂಗನವಾಡಿ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಾವು ಅಂಗನವಾಡಿಗಳನ್ನ ನಡೆಸ್ತೀವಿ. ಇಡೀ ದೇಶದಲ್ಲಿನೇ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿನೇ 50,000 ಸ್ವಂತ ಕಟ್ಟಡಗಳು, ಅಂಗನವಾಡಿಗಳಿರೋದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಪ್ರತಿ ವರ್ಷ 2,000 ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ನಾವು ಕ್ರಿಯಾ ಯೋಜನೆ ಮಾಡ್ತೀವಿ. ನಾನು ಮಂತ್ರಿ ಆದ್ಮೇಲೆ ಇಲ್ಲಿಯವರೆಗೆ 2,500 ಅಂಗನವಾಡಿ, ಹೊಸ ಅಂಗನವಾಡಿಗಳನ್ನ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕಟ್ಟಡಗಳು ಕೆಲವು ಮುಕ್ತಾಯದ ಹಂತದಲ್ಲಿದ್ದಾವೆ, ಕೆಲವು ಆಗ್ಲೇ ಮುಗ್ದಿದ್ದಾವೆ. ಸೊ ಮುಂಬರುವಂತ ದಿನದಲ್ಲಿ ಹಂತ ಹಂತವಾಗಿ ನಾವು ಅವನು ಕೂಡ ಮಾಡ್ತೀವಿ. ಮತ್ತು ಇತ್ತೀಚಿನ 2 ವರ್ಷದಲ್ಲಿ ಮಳೆ ತುಂಬಾ ಆಗಿದೆ, ತಮಗೂ ಎಲ್ಲರಿಗೂ ಗೊತ್ತಿದೆ.
ಬಹಳಷ್ಟು ಅಂಗನವಾಡಿಗಳು, ಬಹಳಷ್ಟು ಶಿಥಿಲಾವಸ್ಥೆ ಇರುವಂತ ಅಂಗನವಾಡಿಗಳನ್ನು ಕೂಡ ನಾವು ರಿಪೇರಿಗೆ ಈಗಾಗಲೇ ತೆಗೆದುಕೊಂಡಿದೀವಿ. ಅದರಲ್ಲೂ DC ಅವರ ಒಂದು ಏನು SDRF ಅಂತ ಏನು ಒಂದು ಫಂಡ್ ಇರುತ್ತೆ, ಸೊ ಅದರಲ್ಲೂ ಕೂಡ ರಿಪೇರಿಗೆ ನಾವು ಈಗಾಗಲೇ ಮಾಡ್ಲಿಕ್ಕೆ ನಾವು ಅವರಿಗೆ ಕೂಡ ಆದೇಶವನ್ನು ಹೊರಡಿಸಿದ್ವಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, 3 ತಿಂಗಳಿಂದ ಬಂದಿಲ್ಲ. ಇಲ್ಲ ಬ್ರದರ್, 2 ತಿಂಗಳ ಬಂದಿಲ್ಲ, 3 ತಿಂಗಳ ಅಲ್ಲ, 2 ತಿಂಗಳ ಬಂದಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳ ಬಂದಿಲ್ಲ. ಆದಷ್ಟು ಬೇಗನೆ ಅದನ್ನ ಬಿಡುಗಡೆ ಮಾಡ್ತೀವಿ. ಈಗ ಏನಾಗುತ್ತೆ ತಮಗೂ ಗೊತ್ತಿದೆ, ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಕಾಪಿ ಮಾಡಿಕೊಂಡು ಪ್ರತಿ ಕಡೆ ಬಿಜೆಪಿಯವರು ಚುನಾವಣೆ ಎದುರಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ನಮ್ಮನ್ನೇ ಕಾಪಿ ಮಾಡ್ಕೊಂಡು ಕರ್ನಾಟಕ ರೋಲ್ ಮಾಡೆಲ್ ಅಂತ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕನೇ ರೋಲ್ ಮಾಡೆಲ್ ಇದ್ದಂತ ಸಂದರ್ಭದಲ್ಲಿ ಕೊಟ್ಟ ಭಾಷೆಯನ್ನು ಖಂಡಿತವಾಗ್ಲೂ ಉಳಿಸ್ಕೊಳ್ತೀವಿ. ಸೆಪ್ಟೆಂಬರ್, ಅಕ್ಟೋಬರ್ ಹಣವನ್ನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ. ಯಾಕೆ ಡಿಲೇ ಆಗುತ್ತೆ? ಒಂದು ತಿಂಗಳಿಗೆ ಸುಮಾರು 2,500 ಕೋಟಿ ರೂಪಾಯಿ ಹಣವನ್ನ ನಾವು ಹಾಕ್ಬೇಕಾಗುತ್ತೆ. 2,500 ಕೋಟಿ ಹಣವನ್ನ. ಸೊ ಎಲ್ಲಾ ರೀತಿಯಾದಂತ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಕೊಂಡು ಗೃಹಲಕ್ಷ್ಮಿಯರಿಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡು ಹಾಕ್ಲಿಕ್ಕೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಇದ್ರ ಅರ್ಥ ನಾವು ಯೋಜನೆಯ ಹಿಂದೆ ಅಥವಾ ನಾವು ಅದನ್ನ ನಿಷ್ಕಾಳಜಿ ಮಾಡ್ತಾ ಇದೀವಿ ಅಂತಲ್ಲ. ನಮ್ಗೆ ತುಂಬಾ ಕಾಳಜಿ ಇದೆ. ಅದಕ್ಕೋಸ್ಕರ ಅದರ ಮುಂದುವರೆದಂತ ಭಾಗ ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ ನ ಕೂಡ ನಾವು ಮಾಡ್ತೇವೆ. ಈಗ ನಾಳೆ ಏನು 28ನೇ ತಾರೀಕಿಗೆ ಈಗಾಗಲೇ ನಾವು ರಾಜ್ಯದಲ್ಲಿ 223 ಶುರು ಮಾಡಿದ್ವಿ. 28ನೇ ತಾರೀಕಿನಿಂದ ಸುಮಾರು 5,000 ಅಂಗನವಾಡಿಗಳಲ್ಲಿ LKG UKG ಅನ್ನು ಪ್ರಾರಂಭ ಮಾಡ್ತೀವಿ. ಡಿಗ್ರಿ ಹೋಲ್ಡರ್ಸ್ ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಅಂತ ಕೆಲಸ ಮಾಡುವಂತವ್ರು ತಮ್ಮ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನ ಅನ್ಸುತ್ತೆ. 17,000 ಮಹಿಳೆಯರು ಡಿಗ್ರಿ ಹೋಲ್ಡರ್ ಇದ್ದಾರೆ ಅಂಗನವಾಡಿ ಟೀಚರ್ಗಳು. ಪೋಸ್ಟ್ ಗ್ರಾಜುಯೇಷನ್ ಅದರಲ್ಲಿ 4,000 ಇದ್ದಾರೆ. 17,000ರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಆದವರು 4,000 ಇದ್ದಾರೆ. ಸೊ ಆ 17,000 ಜನರನ್ನ ತೆಗೆದುಕೊಂಡೆ ಅದರಲ್ಲಿನೇ ಈಗ 5,000ರಲ್ಲಿ LKG UKG ಮಾಡ್ತೀವಿ.